ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಎನ್ಡಿಎ ಅಭ್ಯರ್ಥಿ ಜಂಟಿ ಪ್ರಚಾರ. ಬಿಸಿಲಿನಲ್ಲಿಯೂ ಮತದಾನ ಮಾಡಲು ಶೋಭಾ ಮನವಿ. ಪ್ಲಾಟಿನಂ ಅಪಾರ್ಟ್ಮೆಂಟ್ ಬಳಿ ಅದ್ದೂರಿ ಸ್ವಾಗತ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ದೇಶಕ್ಕಾಗಿ 18 ಗಂಟೆಗಳ ಕಾಲ ದುಡಿಯುವ ನರೇಂದ್ರ ಮೋದಿ ಅವರಿಗಾಗಿ ಒಂದು ದಿನ ಬಿಸಿಲಿನಲ್ಲಿ ನಿಂತು ಮತದಾನ ಮಾಡುವ ಮೂಲಕ ಸಹಕರಿಸಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಬಿದರಕಲ್ಲು, ಹೇರೋಹಳ್ಳಿ, ಉಲ್ಲಾಳ್, ಕೆಂಗೇರಿ ವಾರ್ಡ್ನಲ್ಲಿ ಜಂಟಿ ಚುನಾವಣಾ ಪ್ರಚಾರ ನಡೆಸಿ ಕಾರ್ಯಕರ್ತರು ಹಾಗೂ ಮತದಾರರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಯಾವ ಸರ್ಕಾರ ಬರಬೇಕು ಅನ್ನುವಂಥ ಚುನಾವಣೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ನೀವೆಲ್ಲರೂ ನೋಡಿದ್ದೀರಿ. ನರೇಂದ್ರ ಮೋದಿ ಅವರಿಗೆ ಸ್ವಂತದ್ದು ಅಂತ ಏನೂ ಇಲ್ಲ. ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಒಂದೇ ಒಂದು ಆರೋಪಣೆ ಇಲ್ಲದೆ ಕೆಲಸ ಮಾಡಿದಂಥವರು ನಮ್ಮ ನರೇಂದ್ರ ಮೋದಿ ಅವರು. ಹೇಳಿದ್ರು ಅವರು, ನಾನು ಪ್ರಧಾನಮಂತ್ರಿ ಆದ್ರೆ ಏನಿವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ರಾಮ ಮಂದಿರದ ಕೇಸ್ ಇದೆ, ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಕೊಟ್ಟು ರಾಮ ಮಂದಿರದ ಕೇಸನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಬಗೆಹರಿಸಿ ಶಿಲಾನ್ಯಾಸ ಮಾಡಿ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ನಾವ್ಯಾರು ಅನ್ಕೊಂಡಿರಲಿಲ್ಲ ಇದು ಆಗ್ಬೋದು ಅಂತ ಹೇಳಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ, ತಪ್ಪು ಮಾಹಿತಿಯನ್ನು ಇಂದಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು. ಇದಕ್ಕಾಗಿ ಇದು ಆಗ್ಬೋದು ಅಂತ ನಮ್ಗೆ ಯಾವುದು ನಿರೀಕ್ಷೆ ಇರಲಿಲ್ಲ. ಬಿಸಿಲಾದ್ರೂ ಅಡ್ಡಿಲ್ಲ, ನಮ್ಮ ಮೋದಿ ದಿನಕ್ಕೆ 18 ಗಂಟೆ ಕೆಲಸ ಮಾಡೋದಾದ್ರೆ ನಾವ್ಯಾಕೆ ಒಂದು ದಿನ ಬಿಸಿಲಲ್ಲಿ ನಿಂತು ಲೈನಲ್ಲಿ ನಿಂತು ಓಟ್ ಹಾಕ್ಬಾರ್ದು ಅಂತ ತಿಳಿಸಿ ಹೇಳಿ ಅವರನ್ನು ಕರ್ಕೊಂಡು ಬಂದು ಓಟ್ ಹಾಕ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡಿ ನಿಮ್ಮೆಲ್ಲರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ. ಹೆಣ್ಮಕ್ಳು ಬಾಯ ತೆಗಿತಿಲ್ಲಪ್ಪ, ಜೋರಾಗಿ ಹೋಗ್ರಿ. ಏನೋ ಅಪರೂಪಕ್ಕೆ ಬೆಂಗಳೂರಲ್ಲಿ ಒಂದು ಸೀಟು ಮಹಿಳೆ ಕೊಟ್ಟಿದ್ದಾರೆ, ನೀವು ನಂಗೆ ಇರ್ಬೇಕಾ ಬೇಡ? ಮತ್ತೆ ಜೋರಾಗಿ ಹೋಗ್ರಿ. ಬೋಲೋ ಭಾರತ್ ಮಾತಾ ಕೀ. ನರೇಂದ್ರ ಮೋದಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಕುಮಾರಣ್ಣನ ಅವರಿಗೆ, ಬಿ.ಎಸ್. ಯಡಿಯೂರಪ್ಪನವರಿಗೆ ಜೈ ಶ್ರೀರಾಮ್. ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಜೆಡಿಎಸ್ ಮುಖಂಡ ಎಂ ಹನುಮಂತೇಗೌಡ ಮಾತನಾಡಿ ಶೋಭಾ ಕರಂದ್ಲಾಜೆ ಅವರನ್ನು ಆಯ್ಕೆ ಮಾಡುವ ಮೂಲಕ ಅಭಿವೃದ್ಧಿಗೆ ಮನ್ನಣೆ ನೀಡುವಂತೆ ಮನವಿ ಮಾಡಿದರು. ನಿಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಟಿ.ಎನ್. ಜವರೇಗೌಡರು ನಮ್ಮ ಜೊತೆನಲ್ಲಿ ನಾವು ಒಟ್ಟಿಗೆ ಚುನಾವಣೆಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ಯಡಿಯೂರಪ್ಪನವರು, ಮೋದಿಜಿಯವರು ಒಟ್ಟಿಗೆ ಜೆಡಿಎಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಒಟ್ಟಾಗಿಯಾಗಿ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸಿದೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸೇರಿದಂತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತದಾರರುಗಳಾದಂತ ನಮಗೆ ಸೌಭಾಗ್ಯ ಬಂದಂತಾಗಿದೆ. ಬಂಧುಗಳೇ, ತಾವೆಲ್ಲರೂ ಮನೆ ಮನೆಗೆ ತೆರಳಿ ಮತದಾರರಿಗೆ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಮಾಡಿರ್ತಕ್ಕಂಥ ಸೇವೆಯನ್ನ ನಮ್ಮ ದೇಶದ 10 ವರ್ಷಗಳ. ಯಶವಂತಪುರ ಜೆಡಿಎಸ್ ಕ್ಷೇತ್ರ ಅಧ್ಯಕ್ಷ ಟಿ.ಎನ್. ಜವರಾಯಗೌಡ ಮಾತನಾಡಿ ಶೋಭಾ ಕರಂದ್ಲಾಜೆ ಅವರನ್ನು ಆಯ್ಕೆ ಮಾಡುವ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡುವಂತೆ ಮನವಿ ಮಾಡಿದರು. ಈ ಮನಸ್ಸಿನಲ್ಲಿದೆ, ಉತ್ತರ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಈ ಯಶವಂತಪುರ ಕ್ಷೇತ್ರ ಅವರಿಗೆ ಚಿರಪರಿಚಿತ. ಅವರು ನಿಮ್ಮೆಲ್ಲರ ಸೇವೆಯನ್ನ ಮಾಡಿಬಿಟ್ಟು ಬಿಟ್ಟು ಹೋಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದಿಷ್ಟೇ. 2 ಪಕ್ಷದ ಕಾರ್ಯಕರ್ತರು, ಮುಖಂಡರು ಒಂದಾಗಿ ಏನು 7 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ, ಮತ ಬರುತ್ತೆ ಬಿಜೆಪಿ ಪಕ್ಷಕ್ಕೆ, ಅದಕ್ಕಿಂತ ಹೆಚ್ಚಿನದಾಗಿ ಅತ್ಯಧಿಕ ಮತಗಳನ್ನ ನಮ್ಮ ಕ್ಷೇತ್ರದ ಕೊಡುವುದರ ಮೂಲಕ ಅವರ ಸೇವೆಯನ್ನು ನಾವು ಸ್ಮರಿಸಿದಂಗಾಗುತ್ತೆ. ಮತ್ತೆ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಎನ್ಡಿಎಗೆ ಬೆಂಬಲವನ್ನ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಈ ದೇಶವನ್ನ ಮುನ್ನಡೆಸಬೇಕಾದ್ರೆ ಮೋದಿಯವರೇ ಬೇಕು. ಮತ್ತೊಮ್ಮೆ ಈ ದೇಶದ ರಕ್ಷಣೆಗೆ, ಈ ದೇಶವನ್ನ ಕಾಯೋದಕ್ಕೆ ಪ್ರಧಾನ ಸೇವಕರಾಗಿ ಏನು ಇವತ್ತು ಅಗಲಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವ್ರ ಸೇವೆ ನಮಗ್ ಬೇಕಾಗಿದೆ ಅಂತ ದೇವೇಗೌಡರು ಇಳಿದ ವಯಸ್ಸಿನಲ್ಲಿ ಯಾರ ಜೊತೆ ರಾಜಿ ಆಗದಿದ್ದಂತ ಮನುಷ್ಯ ಇವತ್ತು ಬಿಜೆಪಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಕುಮಾರಣ್ಣ, ವಿಜಯೇಂದ್ರ, ಕರ್ನಾಟಕದ ಉತ್ತರ 50ಕ್ಕೂ ಹೆಚ್ಚು ಜಾಗಗಳಲ್ಲಿ ಪ್ರಚಾರ ಭಾಷಣ ನಡೆಯಿತು. ಕೆಂಗೇರಿ ಉಪನಗರದ ಪ್ಲಾಟಿನಂ ಅಪಾರ್ಟ್ಮೆಂಟ್ ಬಳಿ ನಡೆದ ಪ್ರಚಾರ ಸಭೆ ಅತ್ಯಂತ ವಿಶೇಷವಾಗಿ ಆಯೋಜನೆಯಾಗಿತ್ತು. ಯದುನಂದನ ಸಂಘಟನೆಯ ದೃಷ್ಟಿಯಿಂದ ಮತದಾರನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದರು.
ಬನ್ನಿ, ಹಿಂದೆ ಇರೋರೆಲ್ಲ ಮುಂದೆ ಬನ್ನಿ. ಕುಮಾರಸ್ವಾಮಿ ಅವರು ಹೆಚ್ಚಾಗಿ ಸರ್ಕಾರ ಮಾಡಿದಾಗ ಅವ್ರು ತೆಗೆದುಕೊಂಡಂತ ತೀರ್ಮಾನಗಳು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಜಾತ್ರೆ ನಿಷೇಧ ಇರ್ಬೋದು, ದರ ನಿಷೇಧ ಇರ್ಬೋದು, ರೈತ ಸಾಲವನ್ನ ಕ್ಷೇತ್ರವನ್ನ ಸುತ್ತಾಡ್ತಾ ಇದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ ಲೋಕಸಭಾ ಒಂದು ಮಹತ್ವವನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ. ಅತಿ ಹೆಚ್ಚು ಮತದಾರರು ಹೊಂದಿರತಕ್ಕಂಥ ಕ್ಷೇತ್ರ ಅಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. 31 ಲಕ್ಷ ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಹಳ ಅದು ವಿಶೇಷ ತಡೆ ಆಗಿದೆ. ಉದ್ದೇಶಪೂರ್ವಕವಾಗಿ ತಡವಾಗಿ ಬಂದಿಲ್ಲ. ಬೇರೆ ಬೇರೆ ಊರುಗಳಲ್ಲಿ ಜನ ತಡೆದು ನಿಲ್ಲಿಸಿ ಪ್ರೀತಿ ತೋರಿಸಿ ಅಲ್ಲಿ ಒಂದೆರಡು ಮಾತು ಮಾತಾಡಿ ಬರುವಾಗ ಇಷ್ಟು ತಡ ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ನಾವು ನಮ್ಮ ಕಾರ್ಯಕ್ರಮವನ್ನ ದೊಡ್ಡಬೀರಕಲ್ಲಿಂದ ಶುರು ಮಾಡಿದೀವಿ. ಆದ್ರೂ ಇಲ್ಲಿ ಬರುವಾಗ ತಡ ಆಗಿದೆ, ಅದಕ್ಕಾಗಿ ಕ್ಷಮಿಸ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತಿಲ್ಲಿ ಕದ್ರಪ್ಪ ಇವರು, ನಮ್ಮ ಯದುವರು, ಉಳಿದಂತ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು, JDS ನ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಾ. ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ದೇವೇಗೌಡರು ಮಾತಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಯಾಕೆ ಒಟ್ಟಾಯಿತು? ದೇವೇಗೌಡರು 70 ವರ್ಷಗಳ ರಾಜಕಾರಣದಲ್ಲಿ ಬಿಜೆಪಿಯನ್ನ ಎಂದೂ ಒಪ್ಪಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಈ ದೇಶದಲ್ಲಿ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾರೆ. ದೇಶದ ಅಭಿವೃದ್ಧಿ ಸಲುವಾಗಿ, ದೇಶದ ಭದ್ರತೆ ಸಲುವಾಗಿ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಸಲುವಾಗಿ ಒಳ್ಳೆ ನಿರ್ಧಾರಗಳನ್ನ ತಗೊಂತಿದ್ದಾರೆ. ದೇಶ ಸೇವೆ ಮಾಡ್ತಾ ಇದ್ದಾರೆ. ತನ್ನ ಸ್ವಂತಕ್ಕೆ ಏನೂ ಮಾಡ್ಕೊಂತಿಲ್ಲ ಅನ್ನುವಂತ ಏಕೈಕ ಉದ್ದೇಶದಿಂದ ದೇವೇಗೌಡರು ಅಂತವರು ಇವತ್ತು ಒಟ್ಟಾದ್ರು NDAಗೆ ಬಂದ್ರು. ನಾವು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ದೇವೇಗೌಡರ ಅಳಿಯದೇ ಬಿಜೆಪಿಯಿಂದ ಸ್ಪರ್ಧೆ ಮಾಡುವುದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತು ನಾವು ಬೂತ್ ಮಟ್ಟದಲ್ಲಿ ಒಟ್ಟಾಗಬೇಕಾಗಿದೆ. ನಮ್ಮ ವಾರ್ಡ್ ಮಟ್ಟದಲ್ಲಿ ಒಟ್ಟಾಗಬೇಕು. ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನ ಮಾಡಬೇಕು. ನಮ್ಮ ಹತ್ರ ಸಮಯ ಇಲ್ಲ. ಕೇವಲ 6-7 ದಿನ ಮಾತ್ರ ಇನ್ನು ಪ್ರಚಾರಕ್ಕೆ ಬಾಕಿ ಉಳಿದಿದೆ. ಎಲ್ಲ ಮನೆಗಳಿಗೆ ನಾವು ರೀಚ್ ಆಗಬೇಕು. ಮೋದಿ ಅವರು ಈ ದೇಶದ ರಕ್ಷಣೆಗೆ ಮಾಡಿದಂತ ಕೆಲಸ, ದೇಶದ ಅಭಿವೃದ್ಧಿಗೆ ಮಾಡಿದಂತ ಕೆಲಸ, ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಿರುವಂತದ್ದು ಮತ್ತು ವಿದೇಶದಲ್ಲಿ ಕೂಡ ಭಾರತೀಯರು ಹೋದ್ರೆ ಎದ್ದು ನಿಂತು ಗೌರವ ಕೊಡುವಂತ ಒಂದು ಜಾಗಕ್ಕೆ ಭಾರತವನ್ನ ತಂದಂತವರು ನರೇಂದ್ರ ಮೋದಿ ಅವರು. ಅದಕ್ಕಾಗಿ ಇವತ್ತು ಇಲ್ಲಿರುವಂತ BPL ಕಾರ್ಡ್ ಹೊಂದಿರುವಂತ ಯಾವುದೇ ಮಹಿಳೆ ಅಣ್ಣ ತಮ್ಮಂದಿರು ಇದ್ರೆ ನಿಮ್ಗೆ ಗೊತ್ತಿದೆ. ನಿಮ್ಮ BPL ಕಾರ್ಡ್ಗೆ ಕಳೆದ 4 ವರ್ಷದಿಂದ ಉಚಿತವಾಗಿ ಅಕ್ಕಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಇದು ತಂದು ಅಂತ ಹೇಳ್ಕೊಂತಿದ್ದಾರೆ. ಆದ್ರೆ ನಿಮ್ಗೆ ಸತ್ಯ ಗೊತ್ತಿರಲಿ, ಕೊರೋನಾದ ನಂತರ ಅಕ್ಕಿಯನ್ನ, ಕೊರೋನಾದ ಸಂದರ್ಭದಲ್ಲಿ ಬೇಳೆಯನ್ನ ಕೂಡ ನಮ್ಮ ರೇಷನ್ ಕಾರ್ಡ್ಗೆ ಉಚಿತವಾಗಿ ಕಳಿಸಿರುವುದು 80 ಕೋಟಿ ರೇಷನ್ ಕಾರ್ಡ್ಗೆ ಇಡೀ ದೇಶದಲ್ಲಿ ಕೊಡ್ತಾ ಇರೋದು ನಮ್ಮ ಮೋದಿ ಅನ್ನುವಂಥದ್ದು ನಾವು ತಿಳಿಸಿ ಹೇಳ್ಬೇಕಾಗಿದೆ. ಇದು ಯಾರು ಭಾಷಣ ಮಾಡಲ್ಲ, ಟಿವಿಯಲ್ಲಿ ಬರಲ್ಲ, ಇದು ಯಾರನ್ನ ತಿಳಿಸ್ಕೊಡಲ್ಲ. ಅದಕ್ಕಾಗಿ ನಾವು ಮನೆ ಮನೆ ಹೋಗಿ ಇವತ್ತು ಮೋದಿಯವರ ಕೆಲಸದ ಬಗ್ಗೆ 75 ವಯಸ್ಸಲ್ಲಿ ಕೂಡ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ಇಲ್ಲದೇನೆ 18 ಗಂಟೆ ಕೆಲಸ ಮಾಡುವಂತ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಈ ದೇಶಕ್ಕೆ ಸಿಕ್ಕಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ ಇದೆ. ಅದಕ್ಕಾಗಿ ಅವರು ಮತ್ತೊಂದ್ಸರಿ ಪ್ರಧಾನಿ ಮಾಡಿ ಅಂತ ನಮ್ಮ ಮುಂದೆ ಬಂದಿದ್ದಾರೆ. ದೇಶದಲ್ಲಿ ಹಲವಾರು ಕೆಲಸ ಇನ್ನೂ ಬಾಕಿ ಇದೆ, ಅದನ್ನೆಲ್ಲ ನಾನು ಪೂರ್ಣ ಮಾಡ್ಬೇಕನ್ನುವಂತ ಉದ್ದೇಶದಿಂದ ನಮ್ಮ ಮುಂದೆ ಬಂದಿದ್ದಾರೆ. ನಾನು ಒಂದೇ ವಿನಂತಿ ಮಾಡ್ತೀನಿ, ಬರುವಂತ 6-7 ದಿನ ಮನೆ ಮನೆ ಹೋಗೋಣ. 1 ಸಾರಿ, 2 ಸಾರಿ, 3 ಸಾರಿ. ಪ್ರಚಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಅನಿಲ್ ಚಳಗೇರಿ, ಹಿಂದುಳಿದ ವರ್ಗಗಳ ಕಾರ್ಯಕಾರಿ ಸದಸ್ಯ ಎನ್ ಕದ್ರಪ್ಪ, ಪ್ರಧಾನ ಕಾರ್ಯದರ್ಶಿ ವಾಜರಳ್ಳಿ ಶಶಿಕುಮಾರ್, ದೀಪಕ್ ಶೆಟ್ಟಿ, ಉಲ್ಲಾಳ್ ವಾರ್ಡ್ ಅಧ್ಯಕ್ಷ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಬಿಜೆಪಿ ಯುವ ಮುಖಂಡ ಯದುನಂದನ, ಕೃಷ್ಣ ನಾಯಕ್, ಸಂಪತ್, ಶ್ರೀನಿವಾಸ್, ಮೈನಾ, ಅನಿಲ್, ಶೃಂಗೇರಿ, ಆಟೋ ಪುಟ್ಟ, ಆಂಜನಪ್ಪ, ಜೆ ರಮೇಶ್, ವಿ ಸತ್ಯನಾರಾಯಣ, ಸಂತೋಷ್ ಹಾಗೂ JDS ಮುಖಂಡರಾದ ಚೇತನ್ ಗೌಡ, ಲತಾ ಹನುಮಂತೇಗೌಡ, ಪುಷ್ಪಾ ದೇವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.